ಆಕೆ ರೀಲ್ಸ್ ರಾಣಿ, ಆತ ಖ್ಯಾತ ಜ್ಯೋತಿಷಿ. ಇವರಿಬ್ಬರ ಮಧ್ಯೆ ಬೆಸೆದ ಸಂಬಂಧ ಓರ್ವನ ಹೆಣ ಉರುಳಿಸಿದೆ. ಭಾವನ ಕೊಂದು ಕಾಲ್ಕಿತ್ತಿದವಳಿಗೆ ಊರಿನವರೇ ಧರ್ಮದೇಟು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ 7 ಆರೋಪಿಗಳನ್ನ 8 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಮೈಕೈ ತುಂಬಿಕೊಂಡು ರಂಗಬಿರಂಗಿ ಆಟ ಆಡ್ತಿದ್ದವಳು ತನ್ನ ಮೈಮಾಟದಲ್ಲೇ ಎಲ್ಲರ ಕಣ್ಣು ಕುಕ್ತಿದ್ದಳು. ಇವಳದ್ದು ನೊಂದ ಹೃದಯ ಅಂತೆ. ಇಷ್ಟು ದಿನ ಪ್ರೀತಿ ಗೀತಿ ಮಾಡಿದ್ದು ಸಾಕಾಯ್ತಂತೆ. ಇನ್ಮೇಲೆ ಏನಿದ್ರೂ ಮನಿ, ಕಾಸೊಂದೇ ಪ್ರಾಣ ಅಂತ ವೇದಾಂತ ಬರ್ಕೊಂಡಿದ್ದವಳು ಒಳ್ಳೆ ಕಾಸಿದ್ದ ಪ್ರಾಪರ್ಟಿಗೆ ಕೈ ಹಾಕಿದ್ಲು. ಅಂಗೈ ನೋಡಿ ಭವಿಷ್ಯ ಹೇಳುತ್ತಿದ್ದ ಗುರೂಜಿಗೆ ಇವಳ ಕೈ ಮುಟ್ತಿದ್ದಂತೆ ಕರೆಂಟ್ ಪಾಸ್ ಆಗಿತ್ತು ಅನ್ಸುತ್ತೆ. ಅವತ್ತು ಆಂಟಿಯ ಮೋಹದಲ್ಲಿ ಲಾಕ್ ಆದ ಗುರೂಜಿ ಇವತ್ತು ಕಂಬಿ ಹಿಂದೆ ಲಾಕ್ ಆಗಿದ್ದಾನೆ. ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಂಟಿ ಸಹವಾಸ ಮಾಡಿ ಗುರೂಜಿ ಕೆಟ್ಟೋಗಿದ್ದಾನೆ. ಇಷ್ಟು ದಿನ ಅಂಗೈಯಲ್ಲೇ ಮಧುಮಾಸ ತೋರಿಸ್ತಿದ್ದವಳು ಮುದ್ದೆ ಮುರಿಯಂಗೆ ಮಾಡಿದ್ಲಲ್ಲ ಶಿವ ಅಂತ ಕಮಲಾಕರ ಭಟ್ಟ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾನೆ. ಸುಪನಾತಿ ಸುಚಿತ್ರ ಎತ್ತಿದ್ದಳು ಯಮರೂಪಿ ಅವತಾರ. ಚಾಕು ಚುಚ್ಚಿ ಹೊರಟವರಿಗೆ ಜನ ಕೊಟ್ಟಿದ್ರು ಧರ್ಮದೇಟು. ಇವಳು ಮಾಡೋ ರೀಲ್ಸ್ಗೂ ಇವಳು ಬ್ಯಾಕ್ಗ್ರೌಂಡ್ಗೂ ಒಂದಕ್ಕೊಂದು ಹೋಲಿಕೆಯೇ ಇಲ್ಲ ಬಿಡಿ. ಯಾಕಂದ್ರೆ ಮೈ ಕೈ ತೋರಿಸ್ಕೊಂಡು ಲಿಪ್ಸಿಂಕ್ ಮಾಡುತ್ತಿದ್ದವಳು ಯಮಸ್ವರೂಪಿಣಿಯಾಗಿದ್ದಾಳೆ. ಪಡ್ಡೆಗಳ ಪಾಲಿನ ಆಟಮ್ ಬಾಂಬ್ ಅನ್ನಿಸ್ಕೊಂಡವಳು ತಾಳಿ ಕಟ್ಟಿದ ಗಂಡನಿಗೆ ಮುಹೂರ್ತ ಇಟ್ಟಿದ್ಲು. ಆದ್ರೆ ಹೆಣ ಉರುಳಿದ್ದು ಮಾತ್ರ ಅಮಾಯಕ ಭಾವನದ್ದು. ಹೀಗಾಗಿ ಇಷ್ಟು ದಿನ ಇವಳ ಹಸಿ ಬಿಸಿ ಅವತಾರ ನೋಡಿ ಇನ್ಸ್ಟಾಗ್ರಾಂನಲ್ಲಿ ಚಿನ್ನಾರನ್ನ ಅಂತ ಕಮೆಂಟ್ ಹಾಕ್ತಿದ್ದವರು ಈಗ ಪತ್ರಗುಟ್ಟಿ ಹೋಗಿದ್ದಾರೆ. ಶಿವ ಇವಳು ಇಂಥ ಮಾಯಾಂಗಿಣಿನ ಅಂತ ಬೆಚ್ಚಿ ಬಿದ್ದಿದ್ದಾರೆ. ಒಂದೊಂದೇ ಚಪ್ಪಲಿ ಏಟು ಬೀಳ್ತಿದ್ರು ಆಂಟಿ ಮಾತ್ರ ಕಮಕ್ಕಿಮಿಕ್ ಅಂತಿಲ್ಲ. ಬಿಡಬೇಡಿ ಅವಳನ್ನ, ಚಪ್ಪಲಿಯಲ್ಲಿ ಹೊಡೀರಿ, ಬೆಂಕಿ ಹಾಕಿ ಅಂತ ಹೇಗೆ ರೊಚ್ಚಿಗೆದ್ದಿದ್ದಾರೆ ನೋಡಿ. ಇನೋವಾ ಕಾರ್ನಲ್ಲಿ ಬಂದವಳಿಗೆ ಸಿಕ್ಕವರೆಲ್ಲ ಧರ್ಮದೇಟು ಕೊಟ್ಟಿದ್ದಾರೆ. ಆದರೂ ಇವಳ ತಲೆಗೇರಿದ ಮದ ಇಳಿದಿಲ್ಲ. ರಕ್ತದ ರುಚಿ ನೋಡಿ ಬಂದವಳಿಗೆ ರಸ್ತೆ ಮಧ್ಯೆಯೇ ಊರಿನವರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಭಾವನ ಕೊಂದು ಬಂದವಳಿಗೆ ಧರ್ಮದೇಟು. ರೊಚ್ಚಿಗೆದ್ದ ಜನ, ಭಟ್ರ ಕಾರು ಪೀಸ್ ಪೀಸ್. ಗುರೂಜಿಯ ಮೋಹಕ್ಕೆ ಬಿದ್ದವಳು ಗಂಡ ಮಕ್ಕಳನ್ನೇ ಮರೆತು ನಿಂತಿದ್ಲು. 4 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿ ಕಳ್ಳಾಟ ಶುರು ಮಾಡಿದ್ದಳು. ಯಾವಾಗ ಹೆತ್ತವಳ ಕಾಮಪುರಾಣವನ್ನ ಮಗಳೇ ಬಿಚ್ಚಿಟ್ಲೋ ನಖಶಿಕಾಂತ ಉರಿದು ಹೋಗಿದ್ದಾಳೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಗಂಡನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಗ್ಯಾಂಗ್ ಕಟ್ಕೊಂಡು ಬಂದಿದ್ಲು. ಇಳಿ ಸಂಜೆ ಹೊತ್ತಲ್ಲಿ ಗಂಡನ ಮನೆಗೆ ನುಗ್ಗಿ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ರು. ಈ ವೇಳೆ ಅಡ್ಡ ಬಂದ ಬಾವ ವಸಂತ್ ನಾಯ್ಕ್ಗೆ ಚಾಕು ಚುಚ್ಚಿದ್ರು. ಇದರ ಪರಿಣಾಮ ಸ್ಥಳದಲ್ಲೇ ಕುಸಿದು ಬಿದ್ದ ವಸಂತ್ ನಾಯ್ಕ್ ಅಲ್ಲೇ ಪ್ರಾಣ ಚೆಲ್ಲಿದ್ರು. ಯಾವಾಗ ಈ ವಿಷಯ ಊರಲ್ಲೆಲ್ಲ ಗೊತ್ತಾಯ್ತೋ ಜನ ರೊಚ್ಚಿಗೆದ್ದಿದ್ದಾರೆ. ಕಾರ್ನಲ್ಲಿದ್ದ ಅಪ್ಪ ಮಗಳನ್ನ ಲಾಕ್ ಮಾಡಿಕೊಂಡು ನಡುಬೀದಿಯಲ್ಲೇ ಧರ್ಮದೇಟು ಕೊಟ್ಟಿದ್ದಾರೆ. ಭಾವನ ಹೆಣ ಉರುಳಿಸಿ ಹೋಗ್ತಿದ್ದವಳನ್ನ ದಾರಿಯಲ್ಲೇ ಲಾಕ್ ಮಾಡಿಕೊಂಡವರು ತಲೆಗೊಬ್ಬರಂತೆ ಧರ್ಮದೇಟು ಕೊಟ್ಟಿದ್ರು. ಸುಚಿತ್ರ ಹಾಗೂ ಲೋಕನಾಥ್ಗೆ ಮನಸ್ಸೋ ಇಚ್ಛೆ ಥಳಿಸಿದ್ರು. ಅಷ್ಟೇ ಅಲ್ಲ, ಕಮಲಾಕರ್ ಭಟ್ ಮಾಲೀಕತ್ವದ ಇನೋವಾ ಕಾರನ್ನು ಸಹ ಪುಡಿ ಮಾಡಿದ್ರು. ಈ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದರಿಂದ ನಡೆಯಬೇಕಿದ್ದ ದೊಡ್ಡ ಅನಾಹುತ ತಪ್ಪಿತ್ತು.
ಇಷ್ಟಾದ್ರೂ ಕೂಡ ಸ್ಥಳೀಯರ ಆಕ್ರೋಶ ಕಮ್ಮಿಯಾಗಿರಲಿಲ್ಲ. ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಒಂದು ಕೋಟಿ ಪರಿಹಾರಕ್ಕೆ ಮೃತ ವಸಂತ್ ಕುಟುಂಬ ಪಟ್ಟು. ವಸಂತ್ ನಾಯ್ಕ್ ಕೊಲೆಗೆ ಕಾರಣವೇ ಕಮಲಾಕರ್ ಭಟ್ ಅಂತ ಮೃತ ವಸಂತ್ ನಾಯ್ಕ್ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಸುಚಿತ್ರಾ ಜೊತೆಗಿನ ಅಕ್ರಮ ಸಂಬಂಧವೇ ಈ ಕೊಲೆಗೆ ಕಾರಣ. ಹೀಗಾಗಿ ಇವರಿಬ್ಬರೇ 1 ಕೋಟಿ ಪರಿಹಾರ ನೀಡಬೇಕು. ಅಲ್ಲದೆ ಕಮಲಾಕರ್ ಭಟ್ರಿಗೆ ಸಿದ್ದಾಪುರ ಭಾಗದಲ್ಲಿ ಸಾಕಷ್ಟು ಆಸ್ತಿ ಇದೆ. ಕೋಟಿ ಹಣ ಮಾಡಿದ್ದಾರೆ. ಹೀಗಾಗಿ 1 ಕೋಟಿ ಪರಿಹಾರ ಕೊಡಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ. ನಮಗೆ ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮಗೆ. ಸಿದ್ದಾಪುರದಲ್ಲಿ 2.5 ಕೋಟಿ 2 ತಿಂಗಳಿಂದ ಆಸ್ತಿ ಇದೆ. 2 ತಿಂಗಳಿಗೆ ಖರೀದಿ ಮಾಡಿದ್ದಾನೆ. 200 ಕೋಟಿ ಆಸ್ತಿಯನ್ನು ನಮ್ಗೆ ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ ನಮ್ಗೆ. ಅವನ ಆಸ್ತಿನ ಮುಟ್ಗೋಲ್ ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡಿಸೋಂಥ ವ್ಯವಸ್ಥೆ ನೀವು ಮಾಡಬೇಕು. ಕಮಲಾಕರ್ ಭಟ್ರ ಪುರಾಣ ರಾಜಕೀಯ ಹಂಗಾಮ. ಒಂದು ಕಡೆ ಕೊಲೆ ಪುರಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಬಂಧನವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನ ಫೋಟೋ ಎಲ್ಲರದು ಬಂದಿದೆ. ಆದ್ರಿಂದ ಇವರೆಲ್ಲ ಬೆಂತಟ್ಟಿರೋದ್ರಿಂದಾನೇ ಈ ಮಟ್ಟಕ್ಕೆ ಹೋಗೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು, ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಮಲಾಕರ್ ಭಟ್ರನ್ನ 7 ವರ್ಷದ ಹಿಂದೆ ಭೇಟಿ ಮಾಡಿದ್ದೆ, ಅದು ಕೇವಲ 1 ನಿಮಿಷದ ಭೇಟಿಯಷ್ಟೇ. ಈ ರೀತಿ ತೇಜೋವಧೆ ಮಾಡಬಾರದು ಅಂತ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಒಟ್ನಲ್ಲಿ ಆಂಟಿ ಸಂಘಕ್ಕೆ ಬಿದ್ದ ಗುರೂಜಿ ಕಂಬಿ ಹಿಂದೆ ಸೇರಿದ್ದು ಪರಪುರುಷನ ಮೋಹಕ್ಕೆ ಭಾವನನ್ನೇ ಕೊಂದವಳು ಮುದ್ದೆ ಮುರಿಯುವಂತಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.